ಕೆಪಿಎಸ್ಸಿ ಹಗರಣದ ತನಿಖೆಗೆ ಒತ್ತಾಯಿಸಿ ಹೋರಾಟವನ್ನ ಮಾಡಲಾಗುತ್ತೆ. ಇವತ್ತಿನ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ಗೆ ಬಿಜೆಪಿ ಬೆಂಬಲವನ್ನ ನೀಡ್ತಾ ಇದೆ. ತನಿಖೆಯ ಹೊಣೆ ಸಿಬಿಐಗೆ ನೀಡುವಂತೆ ಕೇಸರಿ ಪಡೆ ಬಿಗಿ ಪಟ್ಟು ಹಿಡಿದು ಕುಳಿತಿದೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳಿಂದ ಇವತ್ತು ಧರಣಿ ಆಗಲಿದೆ. ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬಂದಿದೆ. ಪ್ರತಿಭಟನೆಗೆ ಬಿಜೆಪಿಯ ನಾಯಕರು ಕೂಡ ಇದೀಗ ಬೆಂಬಲವನ್ನ ನೀಡುತ್ತಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ನೀಡಲಿದ್ದಾರೆ. ಛಲವಾದಿ ಸೇರಿದಂತೆ ಪ್ರಮುಖರು ಕೂಡ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಸಿಬಿಐ ತನಿಖೆಗೆ ಒತ್ತಾಯವನ್ನು ಮಾಡಿ ಬಿಜೆಪಿಯೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಮಲ ಪಾಳ್ಯ ಇದೀಗ ಈ ರೀತಿಯಾಗಿ ಸಾಥನ್ನ ನೀಡಲಿದೆ. ಒಟ್ಟಾರೆ ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಗಂಭೀರ ಆರೋಪ ಇದು. ಸಿಬಿಐ ಅಥವಾ ಕರ್ನಾಟಕ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯವರ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಬಿಜೆಪಿ ನಿಯೋಗವೂ ಕೂಡ ಒತ್ತಾಯವನ್ನ ಮಾಡಲಾಗಿತ್ತು. ಈ ಹಗರಣ ಕರ್ನಾಟಕದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ನಂಬಿಕೆಗೆ ದೊಡ್ಡ ಒಂದು ಆಘಾತ ನೀಡಿದೆ. ಇಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿಯೇ ತನ್ನ ವಿರುದ್ಧದ ಆರೋಪಗಳನ್ನು ಆಂತರಿಕವಾಗಿ ತನಿಖೆ ನಡೆಸೋದ್ರಿಂದ ಸತ್ಯ ಹೊರಬರೋದಿಲ್ಲ, ಸಾರ್ವಜನಿಕರ ವಿಶ್ವಾಸವೂ ಮೂಡುವುದಿಲ್ಲ ಅನ್ನೋದಾಗಿಯೂ ಕೂಡ ಮನವಿಯನ್ನ ಸಲ್ಲಿಸಿ ಈ ರೀತಿಯಾದಂತಹ ಆಗ್ರಹವನ್ನ ಬಿಜೆಪಿ ಮುಂದಿಟ್ಟಿತ್ತು. ಒಟ್ಟಾರೆಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹಾಗೆ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅವರೊಂದಿಗೆ ಕೆಪಿಎಸ್ಸಿ ಕಾರ್ಯದರ್ಶಿಯವರನ್ನ ಕೂಡ ಭೇಟಿ ಮಾಡಲಾಗುತ್ತೆ. ಆಂತರಿಕ ತನಿಖೆಯನ್ನ ತಕ್ಷಣವೇ ರದ್ದುಗೊಳಿಸಿ ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾರೆ. ಅಲ್ಲದೆ ಪ್ರಕರಣವನ್ನ ಸಿಬಿಐ ಅಥವಾ ಕರ್ನಾಟಕ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯವರ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದರ ಮುಂದುವರೆದ ಭಾಗ ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ. ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಅಂದ್ರೆ ಕಮಲ ಪಾಳ್ಯವೂ ಕೂಡ ಬೆಂಬಲವಾಗಿ ನಿಲ್ಲೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ.